ಮಾಸ್ಟರ್ಸ್, ಪಿರಮಿಡ್ನ ಒಂದು ಶಕ್ತಿ ಏನು ಅನ್ನೋದು ನನಗೆ ಈ ಒಂದು ವರ್ಷದಿಂದ ಈಚೆಗೆ ಮಾತ್ರ ಗೊತ್ತಾಯಿತು. ಧ್ಯಾನಕ್ಕಷ್ಟೇ ಬಳಸ್ತಾ ಇದ್ದಂತಹ ಪಿರಮಿಡ್ ಈಗ ನಮ್ಮ ತೋಟದಲ್ಲಿ ಸಹ ನಾನು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಆ ತೋಟದಲ್ಲಿ ಮನೆಯೂ ಸಹ ಆಗಿದೆ. ಇಲ್ಲಿ ಕೆಲವೊಂದು ಮಾಸ್ಟರ್ಸ್ ಇದ್ದಾರೆ ಆ ತೋಟವನ್ನು ವೀಕ್ಷಣೆ ಮಾಡಿರುವಂಥವರು. ಅಲ್ಲಿ ಈಗ ಇತ್ತೀಚೆಗೆ ಈ ವರ್ಷದಿಂದ ಆಗಿರುವಂತಹ ಬದಲಾವಣೆ ಏನಂತ ಅಂದರೆ, ನಮ್ಮ ತೋಟ ಆ ಸುತ್ತಮುತ್ತಲಿರುವಂತಹ ತೋಟಕ್ಕಿಂತ ಅದ್ಭುತವಾಗಿ ಕಾಯನ್ನು ಬಿಟ್ಟಿದೆ. ತೆಂಗಿನಕಾಯಿ ನಮ್ಮ ತೋಟದಲ್ಲಿ ಬಿಟ್ಟಿದೆ. ನಂತರ 10 ವರ್ಷದ ಹಿಂದೆ ನಾವು ಹಾಕಿದಂತಹ ನಲ್ಲಿ ಗಿಡ ಇದುವರೆಗೂ ಕಾಯಿ ಬಿಟ್ಟಿರಲಿಲ್ಲ. ಅದು ಈಗ ಸರ್ ಬಂದು ತೋರಿಸಿದ್ದೀನಿ ನಾನು ಅವರಿಗೆ. ಒಂದು ಗೊಂಚಲಾಗಿ ಈ ಗಿಡ ತುಂಬ ಬಿಟ್ಟಿದೆ. ಎಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ, ಆ ಪಿರಮಿಡ್ ಶಕ್ತಿ ನನಗೆ ಇವಾಗಲೇ ಅರ್ಥ ಆಗಿದ್ದು. ಅಷ್ಟೇ ಅಲ್ಲ, ನಾವು ನಮ್ಮ ಜೀವನಕ್ಕಾಗಿ ಕೋಳಿ ಫಾರಮನ್ನು ಮಾಡ್ಕೊಂಡಿದ್ವಿ. ಆ ಕೋಳಿ ಫಾರಮಲ್ಲೇ ನಾವು ಜೀವನ ಕಟ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಅಷ್ಟರಲ್ಲಿ ನನಗೆ ಈ ಪರಿಚಯ ಆಗಿದ ತಕ್ಷಣ ನಾನು ಆ ಕೋಳಿ ಫಾರಮನ್ನು ತ್ಯಜಿಸಿ ಧ್ಯಾನಕ್ಕೆ ಬಂದ ಮೇಲೆ ನಾವು ಕೋಳಿ ಫಾರಮನ್ನು ಬಿಟ್ಟಿದ್ದು. ಆ ಕೋಳಿ ಫಾರಮ್ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಆ ಶೆಡ್ಡಲ್ಲಿ ನಾವು ಕೊಬ್ಬರಿಯನ್ನು ರೈತರಿಂದ ಕಾಯನ್ನು ಕೊಂಡ್ಕೊಂಡು, ಆಗ 9 ರೂಪಾಯಿಂದ 12 ರೂಪಾಯಿ ಇತ್ತು ಮಾಸ್ಟರ್ಸ್. ಅದನ್ನು ನಾನು ಕೊಂಡ್ಕೊಂಡು ಸ್ಟಾಕ್ ಮಾಡ್ಕೊಂಡ್ವಿ. ಶೆಡ್ಡಲ್ಲಿ ಸ್ಟಾಕ್ ಮಾಡ್ಕೊಂಡಾಗ ಎಲ್ಲರೂ ನನಗೆ ಬೈತಾ ಬಂದರು, ಬೇಡ ಇದು ತುಂಬ ಲಾಸ್ ಆಗುತ್ತೆ, ಯಾಕೆ ಮಾಡ್ಕೊಳ್ತಾ ಇದ್ದೀರಾ? ಅಷ್ಟು ಚೆನ್ನಾಗಿ ಕೋಳಿ ಫಾರಮ್ ಆಗ್ತಿತ್ತು, ತುಂಬ ಚೆನ್ನಾಗಿ ದುಡಿಮೆ ಆಗ್ತಿತ್ತು. ಅದನ್ನು ಬಿಟ್ಬಿಟ್ಟು ಏನಿದು ಹುಚ್ಚತನ ಅಂತ ಹೇಳಿ. ಆದರೂ ಅವ್ರು ಯಾರಿಗೂ ಮನಸ್ಸು ಕೊಡೋದಲ್ಲೇ ನಾವು ಕಾಯನ್ನು ಹಾಕ್ಕೊಳ್ತಾ ಹೋದ್ವಿ. ಕಾಯನ್ನು ಹಾಕ್ಕೊಳ್ತಾ ಇರಬೇಕಾದ್ರೆ ನಮಗೆ ಅದರಲ್ಲಿ 1ಕ್ಕೆ 2ರಷ್ಟು ಲಾಭ ಸಿಕ್ತು. ಎಲ್ಲರೂ ಬೈತಾ ಇದ್ರು, ಇದು ನಿನ್ನ ನಷ್ಟ ಆಗ್ತೀಯಾ ಅಂತ ಹೇಳಿ. ಆದರೂ ಸಹ ನಮಗೆ 1ಕ್ಕೆ 2ರಷ್ಟು ಲಾಭ ಸಿಕ್ತು. ಅಷ್ಟೇ ಅಲ್ಲ, 9 ತಿಂಗಳಿಂದ 1 ವರ್ಷ 2 ತಿಂಗಳು ಮಾತ್ರ ಕೊಬ್ಬರಿಯನ್ನು ನಾವು ಸ್ಟಾಕ್ ಮಾಡ್ಬೋದು. ಆದರೆ ಪಿರಮಿಡ್ನ ಶಕ್ತಿಯಿಂದ 2 ವರ್ಷ ಇಟ್ಟರೂ ಸಹ ಆ ಕೊಬ್ಬರಿ ಕೆಂಪಾಗಿಲ್ಲ. ಇದು ನಾನು ನೋಡಿದ್ದು ನನ್ನ ಅನುಭವದಲ್ಲಿ. ಈ 1 ವರ್ಷದಿಂದ ಆದಂತಹ ಬದಲಾವಣೆ. ಈಗ ಅದೇ 2 ಎಕರೆ ತೋಟದಲ್ಲಿ ನಾನು ಸಾಕಷ್ಟು ಬೆಳೆಯನ್ನು ಬೆಳಿಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಈ ನಮಗೆ ಬೇಕಾದಂಥ ಆಹಾರ ಸಾವಯವವಾಗಿ ನಾವು 12 ವರ್ಷದಿಂದ ಆ ಜಮೀನಿಗೆ ಯಾವುದೇ ಒಂದು ಸ್ಪೂನ್ ಸಹ ಹೊರಗಡೆಯಿಂದ ಗೊಬ್ಬರವನ್ನು ಹಾಕಿಲ್ಲ. ಈಗ ಆ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಈಗ ಸರ್ ಹೇಳಿದ್ರು, ಮಾತಾಡಿದ್ರು, ನಾವು ಹೊರಗಡೆಯಿಂದ ತರಬೇಕಾದದ್ದು ಕೇವಲ ಉಪ್ಪು, ಬೆಲ್ಲ ಮತ್ತು ಕೆಲವೊಂದು ಚಿಕ್ಕ ಪದಾರ್ಥಗಳು, ಇನ್ನೆಲ್ಲ ಅಲ್ಲೇ ಬೆಳ್ಕೋಬೇಕು ಅನ್ನೋದು. ನಾವು ಬೆಳೆದು ನಮ್ಮವರಿಗೂ ಕೊಟ್ಟು ಆ ಸಂತೋಷವನ್ನು ಪಡಬೇಕು ಅನ್ನೋದೇ ನನ್ನ ಉದ್ದೇಶ. ಈಗ ಯಾರು ಇದಕ್ಕೆ ಸಹಾಯ ಮಾಡ್ತಾರೆ ಅಂತೇಳಿ ನಾನು ಹುಡುಕ್ತಾ ಹೋಗ್ತಾ ಇರಬೇಕಾದ್ರೆ ಈ ಮಹನೀಯರೆಲ್ಲ ನನಗೆ ಈಗ ಕಾಣಿಸಿದ್ದಾರೆ. ಇವರೆಲ್ಲರ ಒಂದು ಗೈಡೆನ್ಸಲ್ಲಿ ನಾನು ಸಾವಯವ ಕೃಷಿಯನ್ನು ಮುಂದುವರಿಸ್ತೀನಿ. ಇನ್ನು ತೋಟದ ತುಂಬ ಪಿರಮಿಡನ್ನು ಅಳವಡಿಸ್ಕೊಂಡು ಪಿರಮಿಡ್ ಶಕ್ತಿಯಿಂದನೇ ಬೆಳಿಬೇಕು. ಗಿಡಗಳು ನಮ್ಮ ಜೊತೆ ಮಾತಾಡ್ತವೆ ಮಾಸ್ಟರ್ಸ್. ಆ ಗಿಡಕ್ಕೆ ಏನು ಕಡಿಮೆ ಆಗಿದೆ, ನಮಗೆ ಏನು ಕಡಿಮೆ ಆಗಿದೆ ಅಂತ ಗಿಡ ತಿಳ್ಕೊಳ್ಳುತ್ತೆ. ಗಿಡಕ್ಕೆ ಏನು ಪ್ರಾಬ್ಲಮ್ ಆಗಿದೆ ಅಂತ ನಮಗೆ ಗೊತ್ತಾಗತ್ತೆ. ಉದಾಹರಣೆಗೆ ಒಂದೇ ಒಂದು ಮಾತು, ಬೆಂಗಳೂರಲ್ಲಿ ನಮ್ಮ ಫ್ರೆಂಡ್ ಇದ್ರು ಮಮತಾ ಅಂತ ಹೇಳಿ. ಅವರು ಫೋನಲ್ಲಿ ಗಿಡದ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಮನೆ ಮುಂದೆ ಚಿಕ್ಕದಾಗಿ ಒಂದು ಗಿಡಗಳು ಹಾಕ್ಕೊಂಡಿದ್ದಾರೆ. ಆ ಗಿಡಗಳ ಹತ್ರ ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ, ನಿನ್ನ ಗಿಡಕ್ಕೆ ಏನೋ ಪ್ರಾಬ್ಲಮ್ ಇದೆ, ನನಗೆ ಹೇಳ್ತಾ ಇದೆ, ನೀನು ನೋಡು ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ನನ್ನ ಗಿಡಗಳೆಲ್ಲ ಸರಿಯಾಗಿದೆ. ಇಲ್ಲ, ನಿನ್ನ ಫ್ರೆಂಡಿಗೆ ಹೇಳು, ನನ್ನನ್ನು ನೋಡು ಅಂತ ಹೇಳು ಅಂತ ಆ ಫೋನ್ ಮೂಲಕ ನನಗೆ ಸಂದೇಶ ಬರ್ತಾ ಇದೆ. ಆಗ ಅವರು ವೀಕ್ಷಣೆ ಮಾಡ್ತಿರ್ಬೇಕಾದ್ರೆ ಒಂದು ಗಿಡಕ್ಕೆ ಫುಲ್ಲು ಹುಳ ಆಗಿದೆಯಂತೆ. ಆ ಗಿಡ ಎಲ್ಲ ರಸ ಹೀರ್ತಾ ಇರೋದನ್ನ ಅವಾಗ ಕಂಡಿಡ್ಕೊಂಡು, ನಿನಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳಿದ್ರು. ಹೀಗೆ ನಾವು ಪ್ರಕೃತಿ ಜೊತೆ ಇದ್ದಾಗ ಪ್ರತಿಯೊಂದು ನಮಗೆ ಮನವರಿಕೆ ಆಗ್ತಾ ಇರುತ್ತೆ. ಇದೇ ಆಧ್ಯಾತ್ಮಿಕ ಕೃಷಿ ಅಂತ ಹೇಳೋದು. ಆಧ್ಯಾತ್ಮಿಕ ಅಂದರೆ ನಾವು ಪರಿಸರದ ಜೊತೆ ನಾವೇ ಮಾತಾಡ್ತಾ ಇರ್ತೀವಿ ಮಾಸ್ಟರ್ಸ್. ಈ ರೀತಿಯಾಗಿ ಪ್ರತಿಯೊಬ್ಬರು
ನಮಗೆ ತೋಟ ಇಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಕುಂಡಗಳಲ್ಲಿ ಚಿಕ್ಕ ಚಿಕ್ಕದಾಗಾದರೂ ಒಂದೊಂದು ಸರ್ ಹೇಳ್ದಂಗೆ ಒಂದೊಂದು ಎಲೆಗಾದರೂ ಆ ಗಿಡಗಳನ್ನು ಹಾಕ್ಕೊಂಡು ಸಾಕೊಳ್ಳಿ. ಒಂದು ಗಿಡದಿಂದ ನಾವು ಕಿತ್ತಂತಹ ಎಲೆ ಆಹಾರ ಕೇವಲ ಅದಕ್ಕೂ ಇದಕ್ಕೂ 72 ಗಂಟೆ ಮಾತ್ರ 46 ಗಂಟೆ ಮಾತ್ರ ಕನೆಕ್ಟಿವಿಟಿ ಇರುತ್ತೆ. ಆ ಕನೆಕ್ಟಿವಿಟಿ ಹೋಯ್ತು ಅಂತಂದರೆ ಅದು ನಾವು ತಿಂದಿದ್ದು ವೇಸ್ಟ್. ಹಾಗಾಗಿ ಆಧ್ಯಾತ್ಮಿಕವಾಗಿ ನಾವು ಬೆಳಿಬೇಕು ಅಂತಂದರೆ ಆಗ ಕಿತ್ಕೊಂಡು ಬಂದು ಆಗ ಅಡುಗೆಗೆ ಹಾಕಿ ಮಾಡಿದಾಗ ನಮ್ಮಲ್ಲಿ ಶಕ್ತಿ ಹೆಚ್ಚಾಗತ್ತೆ. ಆಮೇಲೆ ನಾವು ದೇವರಿಗೆ ಹೂವನ್ನು ಏನು ಮುಡಿಸ್ತೀವೋ ಎಲ್ಲೋ ಮಾರ್ಕೆಟಿಂದ ತಂದು ಮುಡಿಸ್ತೀವಿ. ಅದೇ ಮನೆ ಮುಂದೆ ಇರುವಂತಹ ಒಂದೇ ಒಂದು ಹೂವು ಪಟ್ ಅಂತ ಕಿತ್ತು ಅಲ್ಲಿಡಿ, ಅದು ಎಷ್ಟೋ ಎನರ್ಜಿ ಇರುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ತಮ್ಮ ಆಹಾರವನ್ನು ಚಿಕ್ಕದಾಗೆ ಆಗಲಿ ತಾವೇ ಬೆಳ್ಕೊಳ್ಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.